ಕಾಟೇರ ಚಿತ್ರದ ಟೈಟಲ್ಲು ಮತ್ತು ಕಥೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿರ್ಮಾಪಕ ಉಮಾಪತಿ ಗೌಡ ಅವರು ಕೊಟ್ಟಂತ ಹೇಳಿಕೆಗೆ ಇವತ್ತು ದರ್ಶನ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಆ ಟೈಟಲ್ಲು ನಂದಾಗಿತ್ತು ಮತ್ತು ಆ ಸ್ಟೋರಿನೂ ಕೂಡ ನನ್ನದೇ ಅನ್ನೋ ರೀತಿಯಲ್ಲಿ ಉಮಾಪತಿ ಗೌಡ ಮಾತನಾಡಿದ್ರು. ಅದಕ್ಕೆ ಈಗ ದರ್ಶನ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇವತ್ತು ಉಮಾಪತಿ ಗೌಡಗೆ ಟಾಂಗ್ ಕೊಡೋ ಮುಖಾಂತರ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕತೆ ಮಾಡಿಸಿದ್ದೆ ಅಂತಂದ್ರೆ ಯಾಕಪ್ಪ ಅದನ್ನ ಬಿಟ್ಟುಕೊಟ್ಟೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಕತೆ ಕೊಟ್ಟೆ, ಟೈಟಲ್ ಕೊಟ್ಟೆ ಅಂತೆಲ್ಲ ಹೇಳಿದ್ದ ವಿಚಾರಕ್ಕೆ ಸಂಬಂಧಿಸಿದಂತೆ ದರ್ಶನ್ ಗರಂ ಆಗಿದ್ದಾರೆ. ವೇದಿಕೆಯಲ್ಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ದರ್ಶನ್. ಜೊತೆಗೆ ಇನ್ನೊಂದಿಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ನೋಡಿ ಸರ್, ಒಂದು ಸಿನಿಮಾ ಮಾಡಬೇಕಾದ್ರೆ ಏನು ಈಸಿ ಇರಲ್ಲ ಸರ್. ಯಾಕಂದ್ರೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ 10 ಡಿಪಾರ್ಟ್ಮೆಂಟು, ಸಾವಿರಾರು ಜನ ಕೆಲಸ ಮಾಡಿರ್ತಾರೆ. ಇವತ್ತು ಆ ಮಟ್ಟಕ್ಕೆ ಯಶಸ್ಸು ಸಿಕ್ಕಿದೆ ಅಂದರೆ ಅವ್ರ ಶ್ರಮ. ಆಮೇಲೆ ಎಲ್ಲರೂ ಹೇಳೋದು ದರ್ಶನ್ ಸರ್ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಖುಷಿ ಆಗ್ತದೆ ಸರ್. ಯಾಕಂದರೆ ಡೈರೆಕ್ಟ್ರು ಅಷ್ಟರ ಮಟ್ಟಕ್ಕೆ ಕತೆ ಬರೆದಿರೋದಕ್ಕೆ, ಮತ್ತು ಜಡೇಶ್ ಅವರು ಒಳ್ಳೆ ಕತೆ ಬರೆದಿದ್ದಾರೆ, ಮಾಸ್ತಿ ಅವರು ಡೈಲಾಗ್ ಬರೆದಿದ್ದಾರೆ. ಯಾಕಂದರೆ ಆ ಕತೆಯಲ್ಲಿ ನಾನು ಟ್ರಾವೆಲ್ ಆಗಿದ್ದೆ. ಆ ಕತೆ ನಮ್ಮ ಬ್ಯಾನರ್ಗೆ ಅಂತಲೇ ತಯಾರಾಗಿದ್ದು, ಬಟ್ ಕಾರಣಾಂತರಗಳಿಂದ ನಾನೇ ಕತೆ ಮಾಡಿಸಿದ್ದು. ಬಟ್ ಇಲ್ಲಿ ತೊಂದರೆ ಇಲ್ಲ. ನಾವು ಖುಷಿ ಪಡೋದು ಏನು ಗೊತ್ತಾ ಸರ್, ಯಾವುದೇ ಈ ಥರದ್ದು ಸಬ್ಜೆಕ್ಟ್ ಸರಸ್ವತಿ ಬಂದು ನನ್ನೊಬ್ಬೊಂದು ಆಸ್ತಿ ಅಲ್ಲ ಸರ್, ಎಲ್ಲರ ಆಸ್ತಿ. ಯಾರಿಗೇನು ದಕ್ಕಬೇಕು ಅಂತಿರುತ್ತೋ ಅವ್ರಿಗೆ ದಕ್ಕತ್ತೆ. ಖುಷಿ ಏನು ಅಂದರೆ ಎಷ್ಟೋ ತಿಂಗಳ ನಂತರ ಎಲ್ಲ ಥಿಯೇಟ್ರ್ಗಳವರು ಖುಷಿಯಿಂದ ಸಿನಿಮಾನ ಹಾಕ್ಕೊಂಡ್ರು. ಆಮೇಲೆ ಎಲ್ಲ ಒಂದು ಅಂದರೆ ಎಲ್ಲ ವರ್ಗದ ಜನ ನೋಡಿದ್ರು. ನಾನು ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ನೋಡಿದೆ. ಎಲ್ಲರೂ ಯೂನಿವರ್ಸಲ್ ಆಗಿ ಆ ಸಿನಿಮಾ ನೋಡಲೇಬೇಕು ಅಂತ ನೋಡಿದ್ರು. ಭಾಳ ಖುಷಿ ಆಯಿತು. ಇರಲಿ ಬಿಡಪ್ಪ, ನನ್ನ ಟೇಸ್ಟು ಏನು ಅಂತ ನನಗೆ ಗೊತ್ತಾಯ್ತು. ನಮ್ಗೆ ಆಗದೆ ಇದ್ರು ನಮ್ಮ ಅಭಿರುಚಿ ಸಕ್ಸಸ್ ಆಯ್ತಲ್ಲ, ಆದರೆ ನನ್ನ ಜಡ್ಜ್ಮೆಂಟ್ ಎಲ್ಲೂ ರಾಂಗ್ ಆಗಿಲ್ಲ ಅನ್ನೋದಷ್ಟೇ. ಆದರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ. ಯಾಕಂದರೆ ಕೆಲವ್ರು ಹೇಳಿದ್ರು, ಕತೆ ನಾನು ಮಾಡಿಸ್ದೆ, ಟೈಟಲ್ ನಾನು ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ. ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಡೈರೆಕ್ಟರ್. ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು. ಟೈಟಲ್ದು ಸ್ವಲ್ಪ ಕತೆ ನೀವು ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟೇರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು. ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಮಾತಾಡೋಣ. ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟಾಗಿ ಕೊಡಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿದ್ದೀನ ಫಸ್ಟು? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿದ್ರಿ. ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ ಆಯಿತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿಟ್ಟಿದ್ದು. ಟೈಟ್ಲ್ ಕೊಟ್ಟಿದ್ದು ನೀವೇನೆ. ಓಕೆನಾ ಸ್ವಾಮಿ? ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಅಲ್ಲೇ ಇದ್ಬಿಡು. ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ, ಏನೇನಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ. ಶ್ರೀಧರ್, ದರ್ಶನ್ ಅವರು ಮಾತನಾಡಿದ್ದನ್ನ ಗಮನಿಸಿದ್ವಿ. ಒಟ್ಟಲ್ಲಿ ಈ ವಿಚಾರ ಸೃಷ್ಟಿಯಾಗಿದ್ಯಾಕೆ ಮತ್ತು ಈಗಿನ ಕ್ಲಾರಿಫಿಕೇಶನ್ ಕೊಡೋ ಸಂದರ್ಭದಲ್ಲಿ ಅವರು ಹೇಳಿರುವಂಥ ವಿಚಾರ ವಿತ್ ಪ್ರೂಫ್ ಕ್ಲಾರಿಫಿಕೇಶನ್ ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಡೈರೆಕ್ಟರ್ನ ಮಾತನಾಡಿಸೋದು, ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಎಸ್ ರಕ್ಷತ್, ದರ್ಶನ್ ಅವರು ಉಮಾಪತಿಯವರ ಬಗ್ಗೆ ಮಾತನಾಡ್ತಿರೋದು ಇದೇನು ಮೊದಲೇ ಅಲ್ಲ. ರಾಬರ್ಟ್ ಸಿನಿಮಾ ಶುರುವಾಗಿ ಆ ಸಿನಿಮಾ 2021 ಮಾರ್ಚ್ 17 ತನಕ ರಿಲೀಸ್ ಆಗಿ ಆ ಸಿನಿಮಾ ದೊಡ್ಡ ಹಿಟ್ಟಾಗಿ ಆ ಸಂದರ್ಭದಲ್ಲಿ ಏನೇನು ಅವರಿಬ್ಬರ ನಡುವೆ ಏನು ವಿವಾದ ಆಯಿತು, ಬೇಜಾರಾಯಿತು, ಮನಸ್ತಾಪ ಆಯಿತು, ಅದೊಂದು ದೊಡ್ಡ ಕತೆ. ಆದರೆ ಈ ಹಿಂದೆ
ಬೊಮ್ಮನಹಳ್ಳಿ ಕ್ಷೇತ್ರದ ಅಭ್ಯರ್ಥಿ ಕೂಡ ಹೌದು ಉಮಾಪತಿಯವರು. ಅವರ ವಿರುದ್ಧ ಮತ್ತು ಅಲ್ಲಿನ ಸತೀಶ್ ರೆಡ್ಡಿ ಅವರ ಪರ ಪ್ರಚಾರಕ್ಕೆ ಹೋದಾಗ ಕೂಡ ಪರೋಕ್ಷವಾಗಿ ದರ್ಶನ್ ಅವರು ಉಮಾಪತಿಯವರ ಬಗ್ಗೆ ಗುಡುಕ್ತಾನೇ ಇದ್ರು. ಇವತ್ತು ಕಾಟೇರ ಸಿನಿಮಾದ 50 ದಿನದ ಸಂಭ್ರಮ ಮತ್ತು ಪ್ರಸನ್ನ ಥಿಯೇಟ್ರ್ ಮಾಗಡಿ ರೋಡ್ನಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿರುವಂತಹ ಪ್ರಸನ್ನ ಥಿಯೇಟ್ರು 50 ವರ್ಷ ಆದ ಸಂಭ್ರಮದ ವಿಚಾರವಾಗಿ ದರ್ಶನ್ ಅವರು ಬಂದಿದ್ದರು. ದೊಡ್ಡ ಮಟ್ಟದ ಕಾರ್ಯಕ್ರಮವೇ ಆಯಿತು. ಈ ಕಾರ್ಯಕ್ರಮದಲ್ಲಿ ಸಿನಿಮಾದ ಬಗ್ಗೆ ಮಾತಾಡ್ಬೋದು ಅನ್ನೋ ಎಲ್ಲ ನಿರೀಕ್ಷೆ ಇತ್ತು. ಸಿನಿಮಾದ ಬಗ್ಗೆ ಮಾತನಾಡಿದ್ರು. ಆದರೆ ಅದಕ್ಕಿಂತ ಮುಖ್ಯವಾಗಿ ಮೊದಲನೇದಾಗಿ ಉಮಾಪತಿಯವರನ್ನು ನೇರವಾಗಿ ತರಾಟೆಗೆ ತೆಗೆದುಕೊಂಡ್ರು ಅಂತ ಹೇಳ್ಬೋದು. ರಕ್ಷತ್ ಅವರಿಗೆ ಬಳಸಿದಂಥ ಪದಗಳು ಮತ್ತು ಅವ್ರ ವಿಚಾರವಾಗಿ ಕಾಟೇರ ಸಿನಿಮಾದ ಬಗ್ಗೆ ಉಮಾಪತಿಯವರು ಕೆಲ ಇಂಟರ್ವ್ಯೂನಲ್ಲಿ ಹೇಳ್ಕೊಂಡು ವಿಚಾರ, ಆ ಸಿನಿಮಾ ಟೈಟಲ್ ಕೊಟ್ಟವ್ ನಾನೇ, ಆ ಕತೆ ನನ್ನ ಬ್ಯಾನರ್ಲ್ಲಿ ರೆಡಿ ಆಗಿದ್ದು, ನಮ್ಮ ಬ್ಯಾನರ್ ರೆಡಿ ಆಗಿದ್ದ ಕತೆಗೆ ಬೇರೆ ಹೋಗಿದೆ, ಆಯಿತು ಒಳ್ಳೇದಾಗಲಿ ಅನ್ನೋ ಮಾತುಗಳನ್ನೆಲ್ಲ ದರ್ಶನ್ ಅವರು ಕೇಳಿಸ್ಕೊತಾ ಇದ್ರು ಅಂತ ಕಾಣುತ್ತೆ. ಈ ಥರದೊಂದು ಸೂಕ್ತ ಸಂದರ್ಭಕ್ಕಾಗಿ ಕಾದಿದ್ರು ಅಂತ ಕಾಣುತ್ತೆ. ಸ್ಟೇಜ್ ಮೇಲೆ ಮಾತು ಶುರುವಾಗ್ತಿದ್ದಾಗೆ ಉಮಾಪತಿಯವರಿಗೆ ಟಾಂಗ್ ಕೊಟ್ಟು, ಕಾಟೇರ ಟೈಟಲ್ ನಿಮ್ಮ ಹತ್ರದಾಗಿದ್ದರೆ ನೀವು ಮಾಡಬೇಕಾಗಿತ್ತು, ಕತೆ ಬಗ್ಗೆ ನಿಮ್ಗೆ ಒಳ್ಳೆ ಜಡ್ಜ್ಮೆಂಟ್ ಇದ್ದರೆ ನೀವು ಮಾಡಬೇಕಾಗಿತ್ತು ಅನ್ನೋ ನೇರವಾಗಿ ಅವ್ರ ಬಗ್ಗೆ ಏನು ಉಮಾಪತಿಯವರು ಆಡಿರೋ ಮಾತಿಗೆ ವಿರುದ್ಧವಾಗಿ ದರ್ಶನ್ ಅವರು ಮಾತನಾಡಿದ್ರು. ಈ ವಿಚಾರವಾಗಿ ಉಮಾಪತಿಯವರು ಈಗಾಗಲೇ ಕ್ಲಾರಿಟಿನ ಕೊಡ್ತಾ ಇದ್ದಾರೆ. ನಾನು ಏನು ಹೇಳಿದ್ದು ಅದೇನಾಗಿದೆ ಏನು ಎತ್ತ ಅಂತ. ಬಟ್ ಆದರೆ ಕಾಟೇರ ಟೈಟಲ್ ನಮ್ಮದು, ಆ ಕತೆ ನಮ್ಮದು ಅಂತ ಹೇಳಿ ಉಮಾಪತಿಯವರು ಹೇಳಿದ್ದು ದರ್ಶನ್ ಅವರಿಗೆ ಇಷ್ಟವಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ರಾಬರ್ಟ್ ನಂತರ ಉಮಾಪತಿ ಮತ್ತು ದರ್ಶನ್ ಅವ್ರ ನಡುವೆ ಇನ್ನೂ ಕೂಡ ಆ ಮುನಿಸು ಶಮನವಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ರಕ್ಷತ್, ಶ್ರೀಧರ್, ಸಹಜ ಅಲ್ವಾ? ಯಾಕಂತಂದ್ರೆ ಗೆಲುವಿಗೆ 1000 ಅಪ್ಪಂದಿರು, ಸೋಲು ಅನಾಥ ಅಂತ ಹೇಳ್ತಾರೆ. ಈಗ ಗೆದ್ದ ನಂತರ ಈ ಟೈಟಲ್ ನಾನು ಕೊಟ್ಟೆ, ಈ ಸ್ಟೋರಿ ನಾನು ಮಾಡಿಸಿದೆ, ಈ ಸ್ಟೋರಿಯಲ್ಲಿ ನಾನು ಟ್ರಾವೆಲ್ ಮಾಡಿದೆ ಅಂತ ಹೇಳಿದಾಗ ಅದಕ್ಕಾಗಿ ಪರಿಶ್ರಮ ಪಟ್ಟವರಿಗೆ ಸಿಟ್ಟು ಬರೋದು ಸಹಜ ಅಲ್ವಾ? ಖಂಡಿತ. ಉಪಾಧ್ಯಕ್ಷ ಅನ್ನೋ ಸಿನಿಮಾದ ನಿರ್ಮಾಪಕರು ಉಮಾಪತಿಯವರು. ಉಪಾಧ್ಯಕ್ಷ ಸಿನಿಮಾದ ರಿಲೀಸ್ ಟೈಮಲ್ಲಿ ಆಗಿರ್ಬೋದು ಅಥವಾ ಅದರ ಪ್ರಚಾರದ ಟೈಮಲ್ಲಿ ಆಗಿರ್ಬೋದು, ಕಾಟೇರ ಸಿನಿಮಾ ಸಕ್ಸಸ್ ಆಗ್ತಿರೋ ಬಗ್ಗೆ ಮಾಧ್ಯಮದ ಮಿತ್ರರು ಪ್ರಶ್ನೆ ಕೇಳಿದಾಗ ಸಿನಿಮಾ ಚೆನ್ನಾಗಾಗ್ತಿದೆ ಅನ್ನೋದು ಹೇಳೋ ವಿಚಾರ ಮೊದಲಲ್ಲದೆ ಆ ಟೈಟಲ್ ಕೊಟ್ಟಿದ್ದೆ ನಾನು, ಆ ಕತೆ ಹೆಂಗಿತ್ತು ನನಗೆ ಗೊತ್ತಿತ್ತು, ಹಾಗಾಗಿ ಅದು ಅದ್ಭುತವಾಗಿ ಆಗಿದೆ. ಈ ರೀತಿ ಮಾತುಗಳು ದರ್ಶನ್ ಅವ್ರಿಗೆ ಸಿಟ್ಟು ಬರೆಸಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಹೇಳ್ದಂಗೆ ಗೆದ್ದಾಗ 100 ಜನ ಅದಕ್ಕೆ ವಾರಸ್ದಾರರು ಅನ್ನೋ ಹಾಗೆ ಈಗ ಈ ಟೈಟಲ್ ನಮ್ಮದೇ, ಈ ಕಥೆಯು ನಮ್ಮದೇ, ಈ ಜಜ್ಮೆಂಟು ನಮ್ಮದೇ ಅನ್ನೋದು ಸ್ಪಷ್ಟವಾಗಿ ನೇರವಾಗಿ ಉಮಾಪತಿಯವರಿಗೆ ಟಾಂಗ್ ಕೊಡೋ ಹಾಗೆ ಹೇಳಿರುವಂಥದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.